ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುತ್ರೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಶಿವರುದ್ರಪ್ಪನು ರುದ್ರನು ಊಟಕ್ಕೆ ಕರೆದಿರೋ DC ಮಾಲಿನಿ ಟೈಮ್ ನೋಡ್ತಾ ಇರ್ತಾಳೆ. ಇನ್ನೂ ಸಹ ಬರಲಿಲ್ವಲ್ಲ ಅಂತ ಅಂದ್ಕೊಂಡು, ನೋಡಿ ಸರೋಜಮ್ಮ, ಇನ್ನು 5 ಮಿನಿಟ್ಸ್ ನೋಡಿ 7:45 ಆಗಿದೆ, ಅವ್ರೇನಾದರೂ ಬರಲಿಲ್ಲ ಅಂತ ಅಂದರೆ ಮೇನ್ ಡೋರ್ನ ಲಾಕ್ ಮಾಡಿ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಕಾಲಿಂಗ್ ಬೆಲ್ನ ರಿಂಗ್ ಮಾಡ್ತಾ ಇರ್ತಾರೆ. ನಾನು ತೆಗಿಲ್ಲ, ಯಾರೋ ಬಂದಾಗಾಯ್ತು ಅಂತ ಸರೋಜಮ್ಮ ಹೇಳ್ತಾ ಇರಬೇಕಾದ್ರೆ, ಬೇಡ ನಾನೇ ನೋಡ್ತೀನಿ ಅಂತ ಅಂದಾಗ ಓಪನ್ ಮಾಡಿದಾಗ, ನಮಸ್ಕಾರ ಮೇಡಮ್ ಅವರೇ, ತೊಗೊಳ್ಳಿ ಫ್ಲವರ್ ಬೊಕ್ಕೆನ ಅಂತ ಶಿವರುದ್ರಪ್ಪ ಕೊಡ್ತಾ ಇದ್ರೆ ತುಂಬ ಕೋಪದಿಂದ DC ಮಾಲಿನಿ ನೋಡ್ತಾ ಇರ್ತಾಳೆ. ಏನ್ರಿ ಟೈಮ್ ನಿಮ್ಮದು? ಅಲ್ಲ ಕಣ್ರಿ, ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನ್ರಿ? ಕರೆದ ತಕ್ಷಣ ಊಟ ಮಾಡೋಕ್ಕೆ ಬಂದಿದ್ದೀರಲ್ಲ, ಮಾನ ಮರ್ಯಾದೆ ಇಲ್ವೇನ್ರಿ? ಹೊರಡ್ರಿ ನಮ್ಮ ಮನೆಯಿಂದ ಅಂತ ಬೈತಾ ಇರಬೇಕಾದ್ರೆ ಇವರಿಬ್ರಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಹೊರಗಡೆ ಬಂದು ನಿಂತ ತಕ್ಷಣ, ಅಲ್ಲ ಮೇಡಮ್ ಅವರೇ ಅಂತ ಅನ್ಬೇಕಾದ್ರೆ, ನನ್ನ ಮಗಳನ್ನ ಕಾಪಾಡಿದ್ದೀರಾ, ನಿಮ್ಮನ್ನ ಹಾಗೆ ನಾವು ವೆಲ್ಕಮ್ ಮಾಡೋಕ್ಕಾಗುತ್ತಾ ಅಂತ ಅಂದ್ಬಿಟ್ಟು ಸರೋಜಮ್ಮ ಅಂತ ಕರೆದ ತಕ್ಷಣ ಸರೋಜಮ್ಮ ಬಂದು ಆರತಿ ಮಾಡೋಕ್ಕೆ ಅಂತ ಬರ್ತಿರ್ಬೇಕಾದ್ರೆ ರುದ್ರ ಹೇಳ್ತಿರ್ತಾನೆ, ನೋಡಿದ್ರ ಅಪ್ಪಯ್ಯ, ಎಂಥ ರಾಜಮರ್ಯಾದೆ DC ಅವರು ಕೊಡ್ತಾ ಇದ್ದಾರೆ ಅಂತ ಅಂದಾಗ, ಆರತಿ ಮಾಡಿ ಈ ಕಡೆ ಸರೋಜಮ್ಮ ಹೋಗ್ತಾ ಇರಬೇಕಾದ್ರೆ ಫ್ಲವರ್ ಬಕೆನ ತಂದಿದ್ದ ರುದ್ರ, ತಗೊಳ್ಳಿ ಮೇಡಮ್ ಅಂತ DC ಮಾಲಿನಿಗೆ ಕೊಡ್ತಾ ಇರ್ತಾರೆ. ಬನ್ನಿ ಒಳಗಡೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ವಿಜಿ ಈ ಕಡೆ ಗೌರಿ ಹತ್ರ ಮಾತಾಡ್ತಾ ಇರ್ತಾಳೆ. ನೋಡ್ದ ಗೌರಿ, ನನಗೆ ಗೊತ್ತಿತ್ತು ಇದೇ ರೀತಿ ಮಾಡ್ತಾಳೆ ಅಂತ. ಅವಳೊಂಥರ ಉಸಿರು ಒಳ್ಳೆ ಇದ್ದಾಗೆ ನಿನ್ನ ಜೊತೆ ಕೋಪನೂ ಮಾಡ್ಕೋತಾಳೆ, ಹಾಗೆ ನಿನ್ನ ಕಂಡ್ರೆ ಆಗಲ್ಲ ಅನ್ನೋ ರೀತಿ ಇರ್ತಾಳೆ. ಅವಳು ಯಾವ ರೀತಿ ಇರ್ತಾಳೆ ಅಂತಲೇ ಗೊತ್ತಾಗಲ್ಲ. ನಮಗೆ ಯಾಕೆ ಕಟ್ಕೊಂಡಿರೋ ಗಂಡ ಹರಿಗೂ ಸಹ ಅವಳು ಯಾವ ರೀತಿ ಬದಲಾಗ್ತಾಳೆ ಅಂತ ಗೊತ್ತಾಗಲ್ಲ ಅಂತ ಮಾಲಿನಿ ಬಗ್ಗೆ ಹೇಳ್ತಾ ಇರ್ತಾಳೆ. ಹಾಗೆ ಅವಳೊಂಥರ ವಿಚಿತ್ರ ಅಂತ ಹೇಳ್ತಾ ಇರ್ಬೇಕಾದ್ರೆ, ಹೌದು ನೀವು ಹೇಳ್ತಿರೋದು ಕರೆಕ್ಟು, ಅವಳೊಂಥರ ವಿಚಿತ್ರನೇ. ಒಂದೊಂದ್ಸಲ ತುಂಬ ಕಿರಿಕಿರಿ ಮಾಡ್ತಾಳೆ. ಹಾಗೆ ಅವಳೇ ತುಂಬ ಸಮಾಧಾನದಿಂದ ಮಾತಾಡ್ಸಕ್ಕೆ ಬರ್ತಾಳೆ. ಇನ್ನೇನು ಹತ್ರ ಆಗಬೇಕು ಅನ್ನೋ ಅಷ್ಟರಲ್ಲಿ ದೂರ ಆಗ್ತಾಳೆ. ವಿಚಿತ್ರ, ನನಗೆ ಅವಳನ್ನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ನನಗೆ ಒಂದೊಂದ್ಸಲ ಡೌಟ್ ಬರುತ್ತೆ, ನಾನು ಪ್ರೀತಿಸಿದ ಹುಡುಗಿ ಮಾಲಿನಿ ಇವಳೆ ಅಂತ ಅನ್ಬೇಕಾದ್ರೆ, ಡೋಂಟ್ ಫೀಲ್ ಬ್ಯಾಡ್ ಹರಿ, ಟೆನ್ಷನ್ ತಗೋಬೇಡಿ. ಕೆಲವರು ಹಾಗೆ ಇರ್ತಾರೆ, ಅವ್ರನ್ನ ಅವ್ರ ಪಾಡಿಗೆ ಅವರು ಬಿಡಬೇಕು, ಇಲ್ಲ ಅಂತಂದರೆ ಇನ್ನೂ ಹೆಚ್ಚಾಗಿ ಹಾಡ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ತುಂಬ ಬೇಜಾರಿಂದ ಹರಿ ಹೇಳ್ತಿರ್ತಾನೆ, ಬಿಡೋದೇನು, ಲೈಫ್ ಲಾಂಗ್ ಅವಳು ನನ್ನನ್ನು ದೂರನೇ ಇಟ್ಟಿದ್ದಾಳೆ. ಯಪ್ಪ, ನಿಜವಾಗ್ಲೂ ನಾನು ಇವಳನ್ನ ಲವ್ ಮಾಡಿದ್ನ, ಇಷ್ಟು ವರ್ಷದಿಂದ ನಾನು ಇವಳ ಜೊತೆ ಸಂಸಾರ ಮಾಡಿದ್ನ, ಸಹಿಸ್ಕೊಂಡಿದ್ನ ಅಂತ ನನಗೆ ನನ್ನ ಮೇಲೆ ತುಂಬ ಬೇಜಾರಾಗುತ್ತೆ. ಅಲ್ಲ, ಮಗಳು ನೋಡೋಕ್ಕೂ ಇಷ್ಟೊಂಥರ ರಿಸ್ಟ್ರಿಕ್ಷನ್, ಅಪ್ಪ ಇಂಥ ಜನಗಳನ್ನ ನಾನು ಎಲ್ಲೂ ನೋಡಲಿಲ್ಲ. ಒಟ್ಟಾರೆ ಅವಳಿಗೆ ನಾವು ಖುಷಿಯಾಗಿರೋದು ಇಷ್ಟ ಇಲ್ಲ, ಅದಕ್ಕೋಸ್ಕರ ಅವಳು ಈ ರೀತಿ ಆಟ ಆಡ್ತಿದ್ದಾಳೆ ಅಂತ ಹೇಳ್ತಾ ಇರ್ತಾನೆ. ಆಗ ವಿಜಯ್ ಹೇಳ್ತಾ ಇರ್ತಾಳೆ, ನನಗೂ ಯಾಕೋ ಹಂಗೆ ಅನಿಸುತ್ತೆ, ಅವಳು ಕೋಚಿಂಗ್ ಸೆಂಟರಲ್ಲಿ ನಡೆದಿದ್ದನ್ನ ಮನಸ್ಸಿಗೆ ಇಟ್ಕೊಂಡು ಆ ರೀತಿ ಆಡ್ತಾ ಇದ್ದಾಳೆ ಅಂತ ಅಂದಾಗ 100% ಶೋರ್ ಅಕ್ಕ, ಅವಳು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ರಿವೆಂಜ್ ತೀರಿಸ್ಕೊಳ್ಳೋಕೆ ಇಲ್ಲಿವರೆಗೂ ಬಂದಿದ್ದಾಳೆ. ನನ್ನ ಕೆಲಸ ಹೋಗೋಕ್ಕೂ ಅವಳೇ ಕಾರಣ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನನಗಂತೂ ಅಕ್ಕ ಅವಳನ್ನ ಯಾವ ರೀತಿ ಫೇಸ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಅಕ್ಕ ಅಂತ ಅನ್ಬೇಕಾದ್ರೆ ಹರಿ ಹೇಳ್ತಾ ಇರ್ತಾನೆ, ನಾನು ಇವಾಗಷ್ಟೇ ಆಫೀಸರ್ ಹತ್ರ ಮಾತಾಡ್ಕೊ ಬಂದೆ, ಸಸ್ಪೆಷನ್ನ ಕ್ಯಾನ್ಸಲ್ ಮಾಡೋಕ್ಕೆ ತುಂಬ ಸ್ಟ್ರಗಲ್ ಮಾಡಬೇಕಂತೆ ಅಂತ ಹೇಳಿದ್ರು ಅಂತ ಅಂದಾಗ ಗೌರಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಹಾಗೆ ತುಂಬ ಬೇಜಾರಿಂದ ಏನು ಹೇಳ್ತಿದ್ಯಾ ಹರಿ ಅಂತ ಅಂದಾಗ, ಆಫೀಸರ್ ಹೇಳಿದ್ದೇನೆ ನಾನು ಹೇಳ್ತಾ ಇದ್ದೀನಿ, ಆದರೆ ಭಯ ಪಡಬೇಡ, ಕಷ್ಟಪಟ್ಟರೆ ಏನು ಬೇಕಾದರೂ ಮಾಡ್ಬೋದು, ನಿನ್ನ ವಿಷಯದಲ್ಲೂ ಅಷ್ಟೇ ಆ ಆರ್ಡರು ಕ್ಯಾನ್ಸಲ್ ಆಗೋವರೆಗೂ ಸಹ ನಾನು ಟ್ರೈ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ವಿಜಯ್ ಹೇಳ್ತಿರ್ತಾಳೆ, ನೀವಿಬ್ರು ಅಂತಂದರೆ ನನ್ನ ಮಹಲಿನ ಹೋಗಿ ಒಂದ್ಸಲ ಮಾತಾಡ್ಸ್ಕೊಬರಲ್ಲ ಅಂತ ಅಂದಾಗ, ದಯವಿಟ್ಟು ಹೋಗಬೇಡಿ ಅಕ್ಕ, ದೊಡ್ಡವರು ಅಂತ ಕಾಣ್ದಲ್ಲೇ ಸಹ ಅವಳು ತುಂಬ ಬೇಜಾರು ಮಾಡ್ತಾಳೆ ಅಂತ ಅನ್ಬೇಕಾದ್ರೆ, ನಾನು ಡಿಸೈಡ್ ಮಾಡಿದ್ದೀನಿ, ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹರಿ ಹೇಳ್ತಾ ಇದ್ರೆ ಈ ಕಡೆ ಗೌರಿಗೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಶಿವರುದ್ರಪ್ಪ ಮತ್ತು ರುದ್ರ ಸಿಕ್ಕಾಬಟ್ಟೆ ವೆರೈಟಿನ ಬಾರಿಸ್ತಾ ಇರಬೇಕಾದ್ರೆ, ತುಂಬ ಚೆನ್ನಾಗಿದೆ ಮೇಡಮ್ ಅವರೇ, ನನಗಂತೂ ತುಂಬ ಖುಷಿ ಆಗ್ತಿದೆ, ನೀವು ನಮ್ಮನ್ನ ಊಟಕ್ಕೆ ಕರೆದಕ್ಕೆ ತುಂಬ ಖುಷಿ ಆಗ್ತಿದೆ ಅಂತ ಶಿವರುದ್ರಪ್ಪ ಹೇಳ್ತಿರ್ಬೇಕಾದ್ರೆ, ನನ್ನ ಮಗಳನ್ನ ಕಾಪಾಡಿದರೆ ಅಂದಮೇಲೆ ನಾನು ಆತಿಥ್ಯನ ಕೊಡಲೇಬೇಕಲ್ವಾ, ನೀವು ಅದನ್ನು ಸ್ವೀಕಾರ ಮಾಡಿಸ್ಬೇಕು, ತಿನ್ನಿ ಸಂಕೋಚಕ್ಕೆ ಪಟ್ಕೋಬೇಡಿ, ನಿಮಗೇನು ಬೇಕು ಅದನ್ನೆಲ್ಲ ಹಾಕೊಂಡು ತಿನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ರುದ್ರ ಹೇಳ್ತಾ ಇರ್ತಾರೆ, ಮೇಡಮರೇ ಇದನ್ನೆಲ್ಲ ದೊಡ್ಡ ಹೋಟೆಲಲ್ಲಿ ನೋಡಿದ್ದೆ, ಆದರೆ ನಮಗೋಸ್ಕರ ಎಲ್ಲ ಐಟಮ್ ಮಾಡಿದ್ದೀರಲ್ಲ, ನನಗೆ ತುಂಬ ಖುಷಿ ಆಗ್ತಿದೆ, ನಾನು ತುಂಬ ಚೆನ್ನಾಗಿ ತಿಂತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಕನಸು ಪುಟ್ಟ ಹೇಳ್ತಾ ಇರ್ತಾಳೆ, ತಿನ್ನಿ ನಿಮಗಿದೆ ಆಮೇಲೆ ಮಾರಿ ಹಬ್ಬ ಅಂತ ನಗಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಎಲ್ಲರೂ ಖುಷಿಯಿಂದ ಊಟ ಮಾಡ್ತಾ ಇರಬೇಕು. ಮಾಲಿನಿ ಹೇಳ್ತಾ ಇರ್ತಾಳೆ, ಊಟದಲ್ಲಿ ವಿಷ ಹಾಕಿದೆ ಅಂತ ಅಂದಾಗ ಇವರಿಬ್ರಿಗೂ ತುಂಬ ಶಾಕ್ ಆಗಿ ಹಾಗೆ ಮಾಲಿನಿ ಮುಖನ ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ಈ ಕಡೆ ಹರಿಶ್ಚಂದ್ರ ಹೇಳ್ತಾ ಇರ್ತಾನೆ, ಏನು ಗೊತ್ತಾ, ಅಣ್ಣನನ್ನು ತುಂಬ ಚೀಪಾಗಿ ನೋಡ್ತಾಳೆ, ಅವತ್ತೇ ನೋಡ್ದಲ್ವಾ ಇಬ್ಬರು ಸಹ ಹೋದಾಗ ಯಾವ ರೀತಿ ಮಾತಾಡಿದ್ಲು, ನನಗಂತೂ ತುಂಬ ಬೇಜಾರಾಗಿದೆ. ಅಷ್ಟರಲ್ಲಿ ಬೇರೆ ಈ ಮನೇಲಿ ನಾನು ಇದೀನಿ ಅಂತ ಗೊತ್ತಾದರೆ ಮತ್ತೊಂದು ರಾದಾಟ ಮಾಡ್ತಾಳೆ, ಅದ್ರ ಬದಲು ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹರಿ ಹೇಳ್ತಿರ್ಬೇಕಾದ್ರೆ ಗೌರಿಗೆ ತುಂಬ ಬೇಜಾರಾಗ್ತಿರುತ್ತೆ. ಬೇಡ ಹರಿ, ಪ್ಲೀಸ್ ಹೋಗಿ ಅಂತ ಹೇಳ್ತಾ ಇದ್ರೆ ಹರಿ ಹೇಳ್ತಾ ಇರ್ತಾನೆ, ಇಲ್ಲ ಪ್ರತಿನಿತ್ಯ ಅವಳು ಒಂದೊಂಥರ ವಿಚಿತ್ರವಾಗಿ ಆಡ್ತಾಳೆ, ಆಮೇಲೆ ನನ್ನ ಮೇಲೂ ಕೋಪ ಮಾಡ್ಕೋತಾಳೆ, ನನಗೇನೋ ಕೋಪ ಮಾಡ್ಕೊಂಡ್ರೂ ಪರವಾಗಿಲ್ಲ, ನನ್ನ ಹೆಂಡತಿ ಆದವಳು ನಾನು ಸಹಿಸ್ಕೋತೀನಿ, ಆದರೆ ನಿಮ್ಮ ಮೇಲೆಲ್ಲ ಕೋಪ ಮಾಡ್ಕೊಂಡು ಏನು ಬೇಕಾದರೂ ತೊಂದರೆ ಕೊಟ್ಟರೆ ನನಗೆ ತುಂಬ ಕಷ್ಟ ಆಗುತ್ತೆ ಅಂತ ಅಂದಾಗ, ಅಲ್ಲ ಹರಿ, ದಾರಿಲಿ ಹೋಗ್ತಾ ಇರಬೇಕಾದ್ರೆ ಕಲ್ಲು ಮುಳ್ಳು ಇದೆ ಅಂತ ದಾರಿನ ನಾವೇನಾದರೂ ಬಿಡ್ತೀವ, ಅವಳಿಗೆ ಬೇಕಾದರೆ ಗೊತ್ತಾಗಲಿ ಈ ಮನೇಲಿ ನೀನು ಇದೆಯಾ ಅಂತ ಗೊತ್ತಾದರೂ ನನಗೆ ಚಿಂತೆ ಇಲ್ಲ, ಏನು ಬೇಕಾದರೂ ಆಗಲಿ ನಾನು ಅದನ್ನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ, ನೀನು ಮಾತ್ರ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಬಾರ್ದು ಹರಿ, ಕಷ್ಟಕ್ಕೆ ಮಾತ್ರ
ಸುಖಕ್ಕೆ ಮಾತ್ರ ಫ್ರೆಂಡ್ಶಿಪ್ ಅಲ್ಲ, ಕಷ್ಟ ಸುಖ ಎರಡಕ್ಕೂ ಸಹ ಫ್ರೆಂಡ್ಶಿಪ್ ಇರಬೇಕು. ಅದೇ ನಮ್ಮ ನಿಜವಾದ ಫ್ರೆಂಡ್ಶಿಪ್ಪು. ನೀನು ಎಲ್ಲೋದ್ರೂ ನಾವು ಬಿಡಲ್ಲ, ನೀನು ಇಲ್ಲೇ ಇರಬೇಕು ಅಂತ ಹಠ ಮಾಡ್ತಾ ಇರಬೇಕಾದ್ರೆ ವಿಜಿನೂ ಸಹ ಹೌದು ಹರಿ, ನೀನು ಇಲ್ಲೇ ಇರಬೇಕು ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ನೀವೆಲ್ಲ ಹೇಳಿದ್ಮೇಲೆ ನಾನು ಹೋಗೋಕೆ ಇಷ್ಟಪಡಲ್ಲ, ಏನೇ ಪ್ರಾಬ್ಲಮ್ ಆದರೂ ಸಹ ಎಲ್ಲರೂ ಸೇರ್ಕೊಂಡು ಅದನ್ನು ಫೇಸ್ ಮಾಡೋಣ. ಇವಾಗ ನಿಮಗೆ ಹ್ಯಾಪಿನ ಅಂತ ಅಂದಾಗ ಡಬಲ್ ಹ್ಯಾಪಿ ಅಂತ ಈ ಕಡೆ ವಿಜಯ್ ಮತ್ತು ಗೌರಿ ಹೇಳ್ತಾ ಇರ್ತಾರೆ. ಹಾಗೇನೊಂದು ಕಡೆ ಊಟದಲ್ಲಿ ವಿಷ ಹಾಕಿದಾಳೆ ಅಂತ ಗೊತ್ತಾದ ತಕ್ಷಣ ಇಬ್ರಿಗೂ ತುಂಬ ಟೆನ್ಷನ್ ಆಗ್ತಿರುತ್ತೆ. ಬರಲ್ಲ ವಾಮಿಟ್ ಮಾಡೋಣ ಅಂತವ ರುದ್ರ ಮತ್ತು ಶಿವರುದ್ರಪ್ಪ ಹೋಗ್ತಾ ಇರಬೇಕಾದ್ರೆ, ಇದೇನು ಮೇಡಮ್ ಈ ರೀತಿ ಮಾಡ್ತಾ ಇದ್ದೀರಾ, ಹಾಗೆಲ್ಲ ಮಾಡಬೇಡಿ ಅಮ್ಮರೇ ಅಂತ ಸರೋಜಮ್ಮ ಹೇಳ್ತಾ ಇರಬೇಕಾದ್ರೆ, 5 ನಿಮಿಷ ಇರಿ ಏನೂ ಆಗಲ್ಲ ಅಂತ ಈ ಕಡೆ ಶಾಲಿನಿ ತನ್ನ ಮಗಳು ನಗಾಡ್ತಾ ಇರ್ತಾರೆ. ಎಷ್ಟೇ ಟ್ರೈ ಮಾಡಿದರೂ ಸಹ ವಾಮಿಟ್ ಬರ್ತಾ ಇರಬೇಕಾದ್ರೆ, ಅಯ್ಯೋ ಅಪ್ಪಯ್ಯ ಎಷ್ಟೇ ಟ್ರೈ ಮಾಡಿದರೂ ವಾಂತಿ ಬರ್ತಾ ಇಲ್ಲ, ಒಂದು ಕೆಲಸ ಮಾಡೋಣ, ಇಲ್ಲೇ ಇದ್ದರೆ ಅಮ್ಮ ನಮ್ಮನ್ನು ಸಾಯಿಸ್ಬಿಡ್ತಾಳೆ, ಓಡೋಗೋಣ ಅಂತ ಓಡೋಗ್ತಿರ್ಬೇಕಾದ್ರೆ, ನಿಂತ್ಕೊಳ್ರಿ ಅನ್ಬೇಕಾದ್ರೆ, ಇಲ್ಲ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತ ರುದ್ರ ಹೇಳ್ತಾ ಇರ್ತಾನೆ. ನಿಂತ್ಕೊಳ್ರಿ, ನಾನು ಯಾಕ್ರಿ ವಿಷಯ ಹಾಕ್ಲಿ, ಸುಮ್ಮನೆ ತಮಾಷೆಗೆ ಅಂದೆ ಅಂತ ಅಂದಾಗ, ಮೇಡಮರೇ ನಿಜ ಹೇಳಿ ಅಂತ ಅಂದಾಗ, ಈಗೇನು ನಿಜ ಹೇಳ್ಬೇಕಂತ ಅಂದ್ಬಿಟ್ಟು ಅವಳು ಸಹ ಊಟ ಮಾಡ್ತಾ ಇರ್ತಾಳೆ. ಇವಾಗಲಾದರೂ ಅರ್ಥ ಆಯ್ತಾ, ಸುಮ್ಮನೆ ತಮಾಷೆ ಮಾಡಿದೆ, ಅಚ್ಚುಕಟ್ಟಾಗಿ ಊಟ ಮಾಡಿ ನಾನು ಡಿಸಿ ಆಗಿ ಯಾರಿಗಾದ್ರೂ ವಿಷ ಹಾಕ್ತೀನಿ ಅಂತ ಅನ್ಬೇಕಾದ್ರೆ, ಅಲ್ಲ ಮೇಡಮರೇ ಈ ಥರ ಕೊಟ್ಟು ಈ ಥರ ದೊಡ್ಡ ಶಾಕ್ನೇ ಕೊಟ್ಬಿಟ್ರಲ್ಲ ಅಂತ ರುದ್ರ ಹೇಳ್ತಾ ಇರಬೇಕಾದ್ರೆ ಮಾಲಿನಿ ನಗಾಡ್ತಾ ಇರ್ತಾಳೆ. ಯಾಕಂದ್ರೆ ಥ್ರಿಲ್ ಇರಬೇಕಲ್ವಾ, ಫಸ್ಟ್ ಟೈಮ್ ನಮ್ಮನೆಗೆ ಊಟಕ್ಕೆ ಬಂದಿದ್ದೀರಾ, ಥ್ರಿಲ್ ಇಲ್ಲ ಅಂತಂದರೆ ಹೆಂಗೆ ಜೀವನ, ಅದಕ್ಕೋಸ್ಕರ ಈ ರೀತಿ ಒಂದು ಥ್ರಿಲ್ ಕೊಟ್ಟೆ, ಆರಾಮಾಗಿ ಊಟ ಮಾಡಿ ಅಂತ ಅಂದಾಗ, ಮೇಡಮರೇ ಬೋಸ್ ಅಂತಾಗಿತ್ತು, ಊಟ ಅಂತೂ ತುಂಬ ಚೆನ್ನಾಗಿತ್ತು, ನಮ್ಮನ್ನು ಕರೆದು ನೀವು ಅತಿಥಿ ಸ್ವೀಕಾರ ಮಾಡೋಕ್ಕೆ ಹೇಳಿದ್ರಲ್ಲ, ತುಂಬ ಖುಷಿ ಆಯಿತು, ತುಂಬ ಥ್ಯಾಂಕ್ಸ್ ಮೇಡಮರೇ, ಇದನ್ನು ಯಾವತ್ತೂ ಮರೆಯಲ್ಲ ಅಂತ ರುದ್ರ ಹೇಳ್ತಿರ್ಬೇಕಾದ್ರೆ, ಅದಕ್ಕೆಲ್ಲ ಯಾಕ್ರಿ ಇಷ್ಟೊಂಥರ ಥ್ಯಾಂಕ್ಸ್ ಹೇಳ್ತೀರಾ ಅಂತ ಹೇಳ್ತಾ ಇರ್ತಾಳೆ. ಇನ್ನೇನು ಮೇಡಮರೇ ನೀವು ಎಷ್ಟು ದೊಡ್ಡ ಹುದ್ದೆಯಲ್ಲಿದ್ದೀರಾ ಅಂಥವ್ರು ನಮ್ಮನ್ನು ಊಟಕ್ಕೆ ಕರೆದಿರಾ ಅಂತಂದರೆ ನಮಗೆ ಸಂತೋಷ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ, ಹಾಗೆ ನಾನು ಎಲೆಕ್ಷನಿಗೆ ನಿಲ್ತಾ ಇದ್ದೀನಿ, ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಶಿವರುದ್ರಪ್ಪ ಹೇಳ್ತಾ ಇರಬೇಕಾದ್ರೆ ತನ್ನ ಮನಸ್ಸಲ್ಲಿ ಈ ಕಡೆ ಮಾಲಿನಿ ಯೋಚನೆ ಮಾಡ್ತಾ ಇರ್ತಾಳೆ. ನನಗೆ ನಿಮ್ಮ ಸಪೋರ್ಟ್ ಬೇಕು, ಹಾಗೆ ನಿಮಗೆ ನನ್ನ ಸಪೋರ್ಟ್ ಬೇಕು, ಆ ಡಿ.ಸಿ ಗೌರಿನ ನಾನು ಮೆಟ್ಟಾಕೋಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಅಂತ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಬರ್ತೀವಿ ಅಂತ ಅಂದಾಗ ಆರಾಮಾಗಿ ಹೋಗಿ ಬನ್ನಿ ಅಂತ ಅವರಿಬ್ಬರೂ ಕಳಿಸ್ತಾ ಇರ್ತಾಳೆ. ಹಾಗೆ ಗೌರಿ ರೂಮಲ್ಲಿ ಕೂತ್ಕೊಂಡು ಏನೋ ಬುಕ್ಸ್ ಓದ್ತಾ ಇರಬೇಕಾದ್ರೆ ಅಲ್ಲಿಗೆ ಶಂಕರ ಬರ್ತಾನೆ. ಏನಾದರೂ ಹೇಳ್ಬೇಕಿತ್ತು ಅಂತ ಕೇಳಬೇಕಾದ್ರೆ, ನಾಳೆ ಎಲ್ಲಾದರೂ ಕೆಲಸ ಇದೆಯಾ, ಎಲ್ಲಾದರೂ ಹೋಗ್ತೀರಾ ಅಂತ ಅನ್ಬೇಕಾದ್ರೆ, ಎಲ್ಲೂ ಇಲ್ಲ ಯಾಕೆ ಅಂತ ಅನ್ಬೇಕಾದ್ರೆ, ನೀವು ಮನೇಲೇ ಇರ್ತೀರ ತಾನೆ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ, ನಾಳೆ ಏನು ಫಂಕ್ಷನ್ ಇದೆ ಅಂತ ಹೇಳಿದರೆ ಉಳ್ಕೋಬೇಕೋ ಬೇಡವೋ ಅಂತ ಪ್ಲಾನ್ ಮಾಡ್ತೀನಿ ಅಂತ ಅಂದಾಗ, ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ ಅಂತ ಹೇಳ್ತಾ ಇರ್ತಾನೆ. ಅಲ್ಲ ಪಕ್ಕದ ಮನೆಯದು ಅಕ್ಕಂದು ಬರ್ಡೇ ಇತ್ತು ಅದೇನಾದರೂ ಅಂತ ಅಂದಾಗ, ಅಲ್ಲ ಕಣ್ರಿ ಪಕ್ಕದ ಮನೇಲಿ ಬರ್ಡೇ ಇದ್ದರೆ ನಮ್ಮನೆ ಫಂಕ್ಷನ್ ಹೇಗಾಗುತ್ತೆ, ನಿಮಗೆ ಹೇಳೋದು ಅರ್ಥ ಆಗಲ್ವಾ, ಮಾರಮ್ಮನ ಪೂಜೆ ಇಟ್ಕೊಂಡಿದ್ದೀವಿ, ನಾವಿಬ್ಬರು ಪೂಜೆ ಕೂರಬೇಕು ಅಂತ ಅಂದಾಗ, ಇಲ್ಲಪ್ಪ ಮಾರಮ್ಮನಿಗೂ ನನಗೂ ಹಾಗೆ ಬರಲ್ಲ, ನಾನು ಪೂಜೆಗೆ ಕೂರಲ್ಲ, ನಾನು ಎಲ್ಲಾದರೂ ಕೆಲಸ ಇದೆ ಹೊರಗಡೆ ಹೋಗಿ ಬರ್ತೀನಿ ಅಂತ ಅಂದಾಗ, ಪ್ಲೀಸ್ ಕಣ್ರಿ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ, ಪ್ಲೀಸ್ ಬೇಡ ಕಣ್ರಿ, ಬೇಕಾದ್ರೆ ನಿಮಗೆ ಒಂದು ಮಾರು ಮಲ್ಲಿಗೆ ಹೂವು ತಂದು ಕೊಡ್ತೀನಿ ಕಣ್ರಿ ಅಂತ ಅಂದಾಗ, ಏನ್ರಿ ಶಂಕರ್ ಅವರೇ ಈ ರೀತಿ ಹೇಳ್ತಾ ಇದ್ದೀರಾ, ಮದುವೆ ಆಗಿ ಒಂದು ಮಗು ಇರೋ ತಾಯಿಗೆ ಈ ರೀತಿ ಮಾತಾಡ್ತಾರಾ, ಯಾರು ನೋಡಿದರೆ ಏನಂತಾರೆ ಅಂತ ಕೂಗಾಡ್ತಾ ಇರಬೇಕಾದ್ರೆ, ಯಾಕ್ರಿ ಈ ರೀತಿ ಮಾತಾಡ್ತಿದ್ದೀರಾ, ಮುಂಚೆ ಎಲ್ಲ ಮಲ್ಲಿಗೆ ಹೂವು ಅಂತಂದರೆ ತುಂಬ ಇಷ್ಟಪಡ್ತಿದ್ರಿ, ಆದರೆ ಇವಾಗ ಯಾಕ್ರಿ ಈ ರೀತಿ ಆಡ್ತಿದ್ದೀರಾ ಅಂತ ಅಂದಾಗ, ಮುಂಚೆದು ಮುಗ್ದೋಯ್ತು, ಇವಾಗ ಬದಲಾವಣೆ ಜಗತ್ತಿನ ನಿಯಮ ಅಂತ ಗೊತ್ತಲ್ವ ಶಂಕರ್ ಅವರೇ, ಸೊ ಹಂಗಾಗಿ ನಾನು ಬದಲಾಗಿದ್ದೀನಿ ಅಂತ ಅನ್ಬೇಕಾದ್ರೆ, ಅಪ್ಪ ದೇವ್ರೆ ಕೈ ಮುಗ್ದು ಕೇಳ್ಕೊತೀನಿ, ನನಗೆ ಏನಾದರೂ ಸಹಾಯ ಮಾಡ್ತೀನಿ ಅಂತ ಅಂದ್ಕೊಂಡು ನಾಳೆ ಒಂದಿನ ಮನೇಲಿ ಇದ್ಬಿಡಿ ಅಂತ ಕೈ ಮುಗ್ದು ಹೋಗ್ತಾ ಇರ್ತಾನೆ. ಆಗ ಶಂಕರ ಹೋದಾಗ ಗೌರಿ ತುಂಬ ಖುಷಿಪಟ್ಟು ಹೇಳ್ತಾ ಇರ್ತಾಳೆ, ಸಾರಿ ಶಂಕರ್ ಅವರೇ ಬೇಜಾರು ಮಾಡ್ಕೋಬೇಡಿ, ನನಗೆ ತುಂಬ ಚೆನ್ನಾಗಿ ಗೊತ್ತು, ನಾಳೆ ನಮ್ಮ ಆ್ಯನಿವರ್ಸರಿ ಅಂತಲೇ ಗೊತ್ತು, ನಮ್ಮ ಪ್ರೀತಿ ಈ ಸ್ಟಾರ್ ಥರ ಹೊಳೆಯುವ ಹಾಗೆ ನಾನು ಯಾವಾಗಲೂ ಅದನ್ನು ಕಾಪಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಂದಮೇಲೆ ನನಗೆ ಆ್ಯನಿವರ್ಸರಿ ಮರಿತೀನ, ಖಂಡಿತ ಇಲ್ಲ, ಮನ ಆಟಾಡ್ಸೋಕ್ಕೋಸ್ಕರ ಈ ರೀತಿ ಆಡ್ತಾ ಇದ್ದೀನಿ, ಸ್ವಲ್ಪ ಸತಾಯಿಸ್ತಿದ್ದೀನಿ, ನಾಳೆ ನಿಮ್ಮ ಪ್ರೀತಿನ ಹೇಳ್ಕೊತೀರಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆ ದಿವ್ಸಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಕಣ್ರಿ ಅಂತ ಕನ್ಸ್ಕೊಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮನೆಗೆ ಬಂದು ಶಿವರುದ್ರಪ್ಪ ಮತ್ತು ರುದ್ರ ಟೆನ್ಷನಿಂದ ಕೂತಿರ್ಬೇಕಾದ್ರೆ ಈ ಕಡೆ ಗಂಗಾ ಬರ್ತಾಳೆ. ಅಲ್ಲ ಡಿ.ಸಿ ಮನೆಗೆ ಹೋಗಿ ಅಚ್ಚುಕಟ್ಟಾಗೆ ಭೋಜನನ ಬಾರಿಸ್ಕೊಂಡು ಬಂದಿದ್ದೀರಾ, ಎಂಜಾಯ್ ಮಾಡಬೇಕು, ಖುಷಿಯಾಗಿರಬೇಕು ಅಂಥದ್ರಲ್ಲಿ ನೀವ್ಯಾಕೆ ಈ ಥರ ಸಪ್ಪಾಗಿ ಕೂತಿದ್ದೀರಾ ಅಂತ ಅಂದಾಗ, ಒಂದು ನಿಮಿಷದಲ್ಲಿ ನಮ್ಮ ಜೀವನೇ ಹೋಗಿತ್ತು, ಇಲ್ಲಾಂದರೆ ನಮ್ಮ ಲೈಫೇ ಕಳ್ಕೊಬೇಕಿತ್ತು ಅಂತ ರುದ್ರ ಹೇಳ್ತಾ ಇರ್ತಾಳೆ. ಯಾಕೆ ರುದ್ರ ಅವರು ಈ ರೀತಿ ಹೇಳ್ತಾ ಇದ್ದೀರಾ, ಆ ಮಾಲಿನಿ ಡಿನ್ನರ್ ಕರೆದ್ಬಿಟ್ಟು ಯಾಕೆ ಊಟ ಮಾಡಿಸಿ ನಿಮಗೆ ಬಡಿಸ್ಲಿಲ್ವಾ ಅಂತ ಅನ್ಬೇಕಾದ್ರೆ, ಡಿನ್ನರು ಕೊಟ್ಲು, ಹಾಗೆ ದಿಗ್ಲೂ ಕೊಟ್ಲು, ಆ ಯಮ್ಮ ತಿಕ್ಲಿಂತ ಗೊತ್ತಿತ್ತು, ಆದರೆ ಇಷ್ಟೊಂದು ಥರ ತಿಕ್ಲಿಂತ ನನಗೆ ಗೊತ್ತಿರಲಿಲ್ಲ ಗಂಗವ್ವ ಅಂತ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತಾನೆ, ಊಟದಲ್ಲಿ ವಿಷ ಹಾಕಿದ್ದೀನಿ ಅಂತ ಹೇಳಿದ್ಲು ಅಂತ ಅಂದಾಗ, ಅಯ್ಯೋ ಆಮೇಲೆ ಅಂತ ಶಾಕ್ ಆಗಿ ಗಂಗ ಕೇಳ್ತಿರ್ಬೇಕಾದ್ರೆ, ಆಮೇಲೆ ಇನ್ನೇನು ಏನೂ ಹಾಕಿಲ್ಲ, ಸುಮ್ಮನೆ ತಮಾಷೆ ಮಾಡಿದೆ ಅಂತ ಆರಾಮಾಗಿ ಕುತ್ಕೊಬಿಟ್ಲು. ನಮಗಂತೂ ತುಂಬ ಟೆನ್ಷನ್ ಆಗೋಗಿತ್ತು, ಈ ಪ್ರಪಂಚದಲ್ಲಿ ಎಂತೆಂಥ ಮಿಷನ್ನ ಕಂಡಿಡ್ದಾರೆ ಗಂಗವ್ವ, ಆದರೆ ಹೆಣ್ಣು ಇಕ್ಳು ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಮಿಷನ್ನ ಕಂಡಿಡ್ದಿರ್ಲಿಲ್ವಲ್ಲ, ಕಂಡಿಡಿದ್ರೆ ಈ ತಿಕ್ಲು ಥರ ಆಡೋ ಮೇಡಮ್ ಮನಸ್ಸಲ್ಲಿ ಏನಿದೆ ಅಂತ ನಮಗೂ ಗೊತ್ತಾಗ್ತಿತ್ತು ಅಂತ ಶಿವರುದ್ರಪ್ಪ ಬೈತಾ ಇರ್ತಾನೆ.
ಹಾಗೆ ಶಿವರುದ್ರಪ್ಪ ಮತ್ತೆ ಹೇಳ್ತಾ ಇರ್ತಾನೆ, ಏನೋ ಊಟನೂ ಮಾಡಿದ್ವಿ, ಆ ಯಮ್ಮ ಕರೆದಿದ್ದಕ್ಕೆ ಹೋಗಿ ಎಲ್ಲನೂ ಮಾಡಿದ್ವಿ, ಹಾಗೆ ಎಲೆಕ್ಷನ್ ವಿಷಯನೂ ಸಹ ಹೇಳಿ ಬಂದಿದ್ದೀನಿ ಹ್ಞೂ ಅಂತ ಅಂದಾಳೆ. ಎಲೆಕ್ಷನ್ ಬರೋವರೆಗೂ ಸಹ ಆ ಯಮ್ಮನ ಮನಸ್ಸು ಚೇಂಜ್ ಆಗ್ತಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ರುದ್ರ ಹೇಳ್ತಾ ಇರ್ತಾನೆ, ಅಯ್ಯೋ ಲಾಯರ್ ಮೇಡಮ್ ಆ ಯಮ್ಮನಿಗೂ ನಮಗೂ ಬರಲ್ಲ, ಯಮ್ಮಂಗೂ ನಂಗೂ ಆಪೋಸಿಟ್ ಒಂಥರ ಮಟನ್ ಸ್ಟಾನಲ್ಲಿ ಮಲ್ಗೆ ಇದ್ದಂಗೆ ಅಂತ ಅಂದಾಗ ಅವಳು ಮಲ್ಗೆ ಹೊಲ ಮರ್ಕುಟ್ಕ ಹಂಗೆ ಒಂದ್ಸಲ ಕುಕ್ಕಿದ್ರೆ ಎಲ್ಲನೂ ಸಹ ಕಿತ್ಕೋಬೇಕು ಅಂತ ಬುದ್ಧಿ ಅವಳಿಗಿರೋದು. ಆದರೂ ಒಂದು ವಿಷಯದಲ್ಲಿ ನಮಗೂ ಅವಳಿಗೂ ಹೋಲಿಕೆ ಆಗುತ್ತೆ. ಅವಳು ಸಹ ಈ ಕಡೆ ಗೌರಿನ ತುಳಿಬೇಕು ಅಂತ ಅನ್ಕೊಂಡಿದ್ದಾಳೆ, ನಾನು ಸಹ ತುಳಿಬೇಕು ಅಂತ ಅನ್ಕೊಂಡಿದ್ದೀನಿ. ಇನ್ನೇನ್ ಮೇಲೆ ಮುಗಿತಲ್ವ, ಈ ಸಲ MLA ಆದಮೇಲೆ ಅವಳ ಕತೆನ ಮುಗಿಸೋದೆ, ನನ್ನ ಪರ ಯಾರು ನಿಲ್ಲಕ್ಕೆ ಇಲ್ಲ ಬಿಡು ಅಂತ ಅಂದಾಗ ಈ ಕಡೆ ಗಂಗಾ ಹೇಳ್ತಾ ಇರ್ತಾಳೆ, ಇದೊಂದು ಪಾಯಿಂಟ್ ಇಟ್ಕೊಂಡು ನಾವು ಅವಳನ್ನ ಆಟಾಡಿಸ್ಬೋದು ಅಂತ ಅಂದಾಗ ಒಂದ್ಕಿತ ನಾನು MLA ಆಗಲಿ, ಆಮೇಲೆ ಆ DC ಗೌರಿನ ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ, ಹಾಗೆ ಈ ಮಾಲಿನಿಗೂ ಚೆನ್ನಾಗಿ ಮಣ್ಣು ಮುಕ್ಕಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನನ್ನ ಕಡೆ ಗೌರಿ ಮಲಗಿದ್ದು ಎದ್ದಾಳ್ತಿರ್ಬೇಕಾದ್ರೆ ರೂಮೆಲ್ಲ ಡೆಕೋರೇಟ್ ಆಗಿರುತ್ತೆ. ಹಾಗೆ ಅವಳ ಫೋಟೋ ಎಲ್ಲ ಹಾಕಿ ತುಂಬ ಕಲರ್ಫುಲ್ ಆಗಿ ಬಲೂನಲ್ಲಿ ಡೆಕೋರೇಟ್ ಮಾಡಿರ್ಬೇಕಾದ್ರೆ ಅವಳಿಗಂತೂ ತುಂಬ ಖುಷಿ ಆಗ್ತಿರುತ್ತೆ. ಅಷ್ಟೊತ್ತಿಗೆ ಶಂಕರ ಹಾರ್ಟ್ ಇರೋ ಬಲೂನ್ ತಗೊಂಡು ಹ್ಯಾಪಿ ಆ್ಯನಿವರ್ಸರಿ ಗೌರಿ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ 5 ನಿಮಿಷದಲ್ಲಿ ನೀವು ರೆಡಿಯಾಗಿ ಬರಬೇಕು ಅಂತ ಅಂದ್ಬಿಟ್ಟು ತುಂಬ ಸರ್ಪ್ರೈಸ್ ಇದೆ ಬನ್ನಿ ಅಂತ ಕರಿತಾ ಇರ್ತಾನೆ. ಸರಿ ಆಯಿತು ಬರ್ತೀನಿ ಅಂತ ಹೇಳ್ಬೇಕಾದ್ರೆ ನಾನು ತಂದಿರೋ ಸ್ಯಾರಿನೇ ನೀವು ಉಟ್ಕೋಬೇಕು ಅಂತ ಹೇಳ್ತಾ ಇರ್ತಾನೆ. ಸರಿ ಆಯಿತು 5 ಮಿನಿಟ್ಸ್ ಬರ್ತೀನಿ ಅಂತ ಅಂದ್ಬಿಟ್ಟು ಬೇಗ ಬನ್ನಿ ಅಂತ ಕರಿತಿರ್ಬೇಕಾದ್ರೆ ಬೇಗ ಹೇಗೆ ಬರೋಕ್ಕಾಗುತ್ತೆ, ಸ್ಯಾರಿ ಉಟ್ಕೋಬೇಕು ಅಂತ ಅಂದರೆ ಯಾರು ನನಗೆ ಹೆಲ್ಪ್ ಮಾಡಬೇಕು, ಯಾರಿದ್ದಾರೆ ಸ್ಯಾರಿ ಉಡ್ಸೋರು ಅಂತ ಅಂದಾಗ ನಾನಿದ್ದೀನಿ ಅಂತ ಶಂಕರ ಹೇಳ್ತಾ ಇದ್ರೆ ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಯಾಕೆ ನಿಮ್ಮ ಕೈಲಿ ಆಗಲ್ವಾ ಅಂತ ಮತ್ತೆ ಕೇಳ್ತಿರ್ಬೇಕಾದ್ರೆ ಇಲ್ಲ ಒಂದೇ ಸೈಡ್ ಮಲ್ಕೊಂಡು ರೈಟ್ ಹ್ಯಾಂಡು ತುಂಬ ಪೇಯ್ನ್ ಇದೆ, ನನ್ನ ಕೈಲಿ ಆಗಲ್ಲ ಅಂತ ಅಂದಾಗ ಸರಿ ಆಯಿತು ನಾನು ಹೆಲ್ಪ್ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಹಾಗೆ ಶಂಕರ ಮುಖ ನಾನು ನೋಡ್ತಾ ಇರ್ತಾಳೆ. ಹಾಗೆ ಅವನು ಹೇಳ್ತಾ ಇರ್ತಾನೆ ಆಲ್ರೆಡಿ 1 ನಿಮಿಷ ಆಯಿತು ಇರೋದೇ 4 ಮಿನಿಟ್ಸ್ ಅಂತ ಅಂದಾಗ ಇರಿ ಬರ್ತೀನಿ ಅಂತ ಹೋಗ್ತಾ ಇದ್ರೆ ಶಂಕರನಿಗೆ ಸಹ ತುಂಬ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಗೌರಿ ಫ್ರೆಶ್ ಅಪ್ ಆಗಿ ಬರ್ತಾ ಇರಬೇಕಾದ್ರೆ ಸಾರಿ ಪಿನ್ನೆಲ್ಲ ಹಾಕಿ ನರ್ಗೆಲ್ಲ ಹಾಕಿ ರೆಡಿ ಮಾಡ್ತಿದ್ರೆ ಗೌರಿ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಹೇರ್ ಸ್ಟೈಲ್ ಎಲ್ಲ ಮಾಡ್ತಾ ಇರ್ತಾನೆ, ಜೊತೆಗೆ ಬ್ಯಾಂಗಲ್ಸ್ ಎಲ್ಲ ಕೊಟ್ಟು ಸಿಂಧೂರ ಎಲ್ಲ ಇಟ್ಟಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದ್ರೆ ಶಂಕರ ಗೌರಿನ ನೋಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ. ಥ್ಯಾಂಕ್ ಯು.